ಯರಗಟ್ಟಿ ಪಟ್ಟಣದ ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿಯಿಂದ 160 ಅಗ್ನಿವೀರ ಆಯ್ಕೆಯಾಗಿದ್ದ ಯುವಕರನ್ನು ಶುಕ್ರವಾರ ಅಕಾಡೆಮಿಯಿಂದ ಜೈ ಜೈವಾನ್ ಜೈ ಕಿಸಾನ್ ವಿವಿಧೋದ್ದೇಶದ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಸೈನಿಕ ಕುಮಾರ ಹಿರೇಮಠ ಮಾತನಾಡಿ ಅವರು, ಕೇಂದ್ರ ಸರ್ಕಾರ ದೇಶಪ್ರೇಮವನ್ನು ಬಿಂಬಿಸುವ ಮತ್ತು ಯುವಕರನ್ನು ಉತ್ತೇಜಿಸುವ ಅತ್ಯುತ್ತಮ ಯೋಜನೆ ಅಗ್ನಿವೀರು ಕಾರ್ಯಕ್ರಮವಾಗಿದೆ. ಸ್ಥಳೀಯ ಯುವಕರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದು ಅವರಿಗೆ ಸಮಾಜದಲ್ಲಿ ಸಿಗುವ ಮನ್ನಣೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು. ನಂತರ ಎಸ್ಬಿ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಭಜಂತ್ರಿ ಮಾತನಾಡಿದ ಅವರು, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದ್ದು, ಸದೃಢ, ಪ್ರಗತಿಪರ ಮತ್ತು ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಅವರ ನವೀನ ಚಿಂತನೆ, ಅಪಾರ ಶಕ್ತಿ ಮತ್ತು ದೇಶಭಕ್ತಿಯು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾಗಿದೆ ಎಂದು ಹೇಳಿದರು. ಸಪೋರ್ಟ್ ತೊಗೊಂಡ ಹುಡುಗರಿಗೆ ಏನೋ ಒಂದು ಆಗದೆ ಇರೋ ಮೋಟಿವೇಶನ್ ಕೊಟ್ಟ ಅದನ್ನ ಏನೋ ಸುಳ್ಳು ಅಂತ ಹೇಳ್ತಾರೆ. ಬಟ್ ಈ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಏನು ಸುಳ್ಳು ಹೇಳಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಇದನ್ನಂತೂ ನಾ ಕಣ್ಣಿಲೆ ನೋಡಿದ್ದೆ. ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಮತ್ತು ಇಷ್ಟು ದಿವಸ ಹಿಂದೆ ಯಾರ್ದು ಸಪೋರ್ಟ್ ಇಲ್ಲದೇ ಇಷ್ಟೆಲ್ಲ ಮಾಡಿದಾರೆ. ಈಗ ನಮ್ಮ ಸುರೇಶ್ ಅಣ್ಣ ಸಪೋರ್ಟ್ ಐತಿ, ವಾಪಸ್ ಸತೀಶ್ ಅಣ್ಣ ಸಪೋರ್ಟ್ ಐತಿ. ಇನ್ನು ಯಾವ ಲೆವೆಲಿಗೆ ಹೋಗ್ಬಾರ್ದು ಅಕಾಡೆಮಿ ನಂದು ಹೇಳ್ತಿದ್ದೆ. ಏನೇ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ನಾವು ದೇಶ ಸೇವೆ ಮಾಡಕ್ಕೆ ಹೊಂತೀವಿ ಅಂದಮೇಲೆ ಕಷ್ಟನೂ ಬರ್ತೈತಿ, ಸುಖನೂ ಬರ್ತೈತಿ. ಟ್ರೈನಿಂಗ್ ಅಂಜಿಬಿಟ್ಟು ಯಾರು ಬರಕ್ಕೆ ಹೋಗಲ್ಲ ಅಂತ ಇದೊಂದು ಮಾತು ಹೇಳಿ ನಾನು ಮಾತು ಮಾಡ್ತೇನೆ. ವಿಚಾರ ಇಟ್ಕೊಂಡ ಏನೋ ಮುಂದಿನ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರಲ್ಲ, ಅವ್ರಿಗೆ ದೇವರು ಅವಶ್ಯಕ ಮುಟ್ಟಿ ನಮ್ಮಂಥ ಯುವಕರದೆಲ್ಲ ಆಶೀರ್ವಾದ ಕೂಡ ಅವ್ರಿಗೆ ಇನ್ನೊಂದು ನನಗೆ ತಿಳಿಸುತ್ತಾ, ಇನ್ನು ಮುಖ್ಯವಾಗಿ ಇವತ್ತಿನ ದಿವಸ ಈ ಒಂದು ಇವತ್ತಿನ ಕಾರ್ಯಕ್ರಮ ರೂವಾರಿಗಳಾದಂಥ ಸತೀಶ್ ತಳಸೂರು ನಮ್ಮ ಜೊತೆಗೆ ಎಷ್ಟೋ ದಿವಸ ಬರ್ತಾರೆ. ಆದರೆ ಇವತ್ತು ನಮ್ಮ ವೇದಿಕೆಯಲ್ಲಿ ಉತ್ತಮರು ಇದರಲ್ಲಿ ಇಲ್ಲಿವರೆಗೂ ಬಂದಿಲ್ಲ. ಇಲ್ಲಿ ನಾವು ನೋಡಿಲ್ಲ ಅವ್ರನ್ನ ಗಾಯಕ ಆದರೆ ಮನುಷ್ಯ ಒಳ್ಳೆಯವರು. ಅವ್ರ ತಂದೆ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿದವರು. ವ್ಯಾಪಾರಸ್ಥರ ಕುಟುಂಬ, ಕುರುಬ ಜನಾಂಗದಲ್ಲಿ ತಾವು ಹುಟ್ಟಿದ್ರು ಕೂಡ ವ್ಯಾಪಾರಸ್ಥರ ಕುಟುಂಬದಲ್ಲಿ ಬೆಳೆದಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಸತೀಶ್ ಯುವ ಮುಖಂಡ ತಮಗೆಲ್ಲರೂ ಕಾರಣೀಭೂತರಾಗಿದ್ದಾನೆ. ದಯವಿಟ್ಟು ಅವಾಗ ಮಾತಾಡೋಕೆ ನಾವು ಅವಕಾಶ ಕೊಡ್ತೀವಿ. ದಯವಿಟ್ಟು ಮಾತಾಡೋದು. ಮುಖ್ಯಾಧಿಕಾರಿ ಮಹೇಶ ಭಜಂತ್ರಿ, ಯುವ ಮುಖಂಡ ಸತೀಶ್ ತಡಸಲೂರ, ಜೆ ರತ್ನಾಕರ ಶೆಟ್ಟಿ, ಮಾಜಿ ಸೈನಿಕರಾದ ರಾಜೇಶ್ ಕೋಜಾರ, ಮಹಾಂತೇಶ ಚೆನ್ನಮೇತ್ರಿ, ಎಸ್ಜಿಕೆ ಅಕಾಡೆಮಿಯ ಕೋಚ್ ಕೊಟ್ರೇಶ್ ಎಚ್ ಕರವೆ, ಅಧ್ಯಕ್ಷ ರಫೀಕ್ ಅಡಿಕೆ, ಫಾರೂಕ್ ಅತ್ತಾರ, ಚಿಂದಬರ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಈರಣ್ಣ ಹುಲ್ಲೂರ, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.